ಹಾಯ್ ಹಲೋ ನಮಸ್ಕಾರ. ರಾಹುಲ್ ಅವರು ನಮ್ಮ ಒಂದು RCBಯ ಕರ್ನಾಟಕದ ಒಂದು ಅಭಿಮಾನಿಗಳಿಗೆ ಒಂದು ಮನವನ್ನು ಗೆದ್ದಿದ್ದಾರೆ. ಯಾಕಪ್ಪ ಅಂತಂದರೆ RCBಗೆ ಒಂದು ಗುಡ್ ಲಕ್ ಅಂತಲೇ ಹೇಳಿದ್ದಾರೆ ನಮ್ಮ ಒಂದು ರಾಹುಲ್ ಅವರು. ಯಾವ ಕಾರಣಕ್ಕಾಗಿ ಒಂದು RCB ಗುಡ್ ಲಕ್ ಅಂತ ಹೇಳಿದ್ದಾರೆ ಅನ್ನೋದನ್ನು ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ತಡ ಮಾಡೋದಕ್ಕೆ ಡೈರೆಕ್ಟಾಗಿ ಈ ಟಾಪಿಕ್ಗೆ ಹೋಗೋಣ. ರಾಹುಲ್ ಅವರ ಪತ್ನಿ ಮತ್ತು ಹಾಗೆ ರಾಹುಲ್ ಅವರು ಕರ್ನಾಟಕದ ಬಗ್ಗೆ ಒಂದು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ. ರಾಹುಲ್ ಅವರು ಅದರಲ್ಲೂ ಕೂಡ ರಾಹುಲ್ ಅವರು ಕರ್ನಾಟಕದ ಒಂದು RCB ಮೇಲೆ ಒಂದು ಹಿಂದಿನ ಒಂದು ಟೀಮ್ ಅಂದರೆ ಹಿಂದಿನ ಒಂದು ವರ್ಷಗಳಲ್ಲಿ ಆಡಿದ್ರು. ಆದರೆ ಈಗ ಕೂಡ ಒಂದು ಆಡುವ ಆಸಕ್ತಿಯನ್ನು ತೋರಿದ್ರು. ಆದರೂ ಕೂಡ ನಮ್ಮ ಒಂದು RCBಗೆ ಆಕ್ಷನ್ನಲ್ಲಿ ಅವರು ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಆಡ್ತಾ ಇದ್ದಾರೆ. ನನಗೆ ತುಂಬಾ ಬೇಜಾರಾಗ್ತಾ ಇದೆ ಅಂತ ರಾಹುಲ್ ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗೆ ತಮ್ಮ ಒಂದು ಸ್ವಂತ ಒಂದು ಭಾವನೆ ಅಂತ ಅಂದರೆ ಅದನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ರಾಹುಲ್ ಅವರ ಪತ್ನಿನೂ ಕೂಡ ಕರ್ನಾಟಕ ಅಂದರೆ ತುಂಬಾ ಇಷ್ಟ. ಹಾಗೆ ಒಂದು ಕರ್ನಾಟಕದ ಒಂದು ಲೇಡಿ ಒಂದು IPLನಲ್ಲಿ RCBಯಲ್ಲಿ ಅವರಿಗೆ ಒಂದು ಸ್ಪಾನ್ಸರನ್ನು ನಾನು ಮಾಡ್ತೇನೆ ಅಂತಲೂ ಕೂಡ ಒಂದು ತಮ್ಮ ಒಂದು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಆಗಿರ್ಬೋದು, ಹಾಗೆ ಒಂದು ಮನೆಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಯಾಕಪ್ಪ ಅಂತಂದರೆ ಕರ್ನಾಟಕದ ಒಬ್ಬ ಆಟಗಾರ ಆಗಿರುವಂತಹ ರಾಹುಲ್ ಅಂದರೆ ಪ್ರಾಪರು ಕರ್ನಾಟಕದಿಂದ ಇರೋದರಿಂದ ರಾಹುಲ್ ಅವರು ಒಂದು ಹಾಗೆ ಅವರ ಒಂದು ಪತ್ನಿನೂ ಕೂಡ ಒಂದು ಕರ್ನಾಟಕದ ಮೇಲೆ ಹೆಚ್ಚಿನವಾದಂಥ ಒಲವನ್ನು ತೋರ್ತಾ ಇದ್ದಾರೆ. ಮುಂದಿನ ವರ್ಷವಾದರೂ ರಾಹುಲ್ ಅವರು ನಮ್ಮ ಒಂದು RCBಗೆ ಆಡಬೇಕಾ ಅಥವಾ ಇಲ್ವಾ ಅನ್ನೋದನ್ನು ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆಯೋದಕ್ಕೋಬೇಡಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.